ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ಪ್ಲೇ ವಿಡಿಯೋ ಗೈಸ್. ಲಿಟ್ರಲಿ ಹೇಳ್ತೀನಿ, ಬಹಳ ದಿನ ನಂತರನೇ ನಾನು BR ರ್ಯಾಂಕ್ಡೆಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು, ಗೋಲ್ಡ್ ಟು ಲಾಬಿಯಲ್ಲಿದ್ದೀನಿ. ಜಾಸ್ತಿ ಮಾತಾಡ್ದಿರೋ ಡೈರೆಕ್ಟ್ ಗೇಮ್ ಕಡೆಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಅಂತ ಹೇಳಬೇಕು, BR ರ್ಯಾಂಕ್ಡಲ್ಲಿ ಹೊಸ ಅಪ್ಡೇಟ್ ಬಂದಿದೆ. BR ರ್ಯಾಂಕ್ಡಲ್ಲ, ಎರಡರಲ್ಲಿ ಹೊಸ ಅಪ್ಡೇಟ್ ಬಂದಿದೆ ನೋಡಿ. ನರೋಟೋ ಅಪ್ಡೇಟ್ ಬಂದಿದೆ. ನೋಡದೇ ಇದ್ದರೆ ನೋಡಿ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಪಕ್ಕದ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ತಡ ಮಾಡ್ತೀರಾ, ಗೇಮ್ ಪ್ಲೇ ಕೊಡೆಗೆ ಹೋಗೋಣ ಗುರು. ಅದಕ್ಕಿಂತ ಮುಂಚೆ ಒಂದು ಮ್ಯಾಚಲ್ಲಿ ನಾನು CS ಆಡಿದ್ದೆ, ಲೈವ್ ಸ್ಟ್ರೀಮ್ ಕೂಡ ಮಾಡಿದ್ದೆ ಗುರು. ಯಾರೂ ನೋಡಿರಲಿಲ್ಲ ಜಾಸ್ತಿ ಜನ. ಪ್ಲೀಸ್ ದಯವಿಟ್ಟು ನಿಮಗೆ ನೆಕ್ಸ್ಟು ಯಾವ ಗೇಮ್ ಬೇಕು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಮತ್ತು ಲೈವ್ ಸ್ಟ್ರೀಮ್ ಮಾಡ್ತಾಯಿರ್ತೀನಿ, ಅವಾಗ ರಿಕ್ವೆಸ್ಟ್ ಕಳಿಸ್ತೀನಿ. ದಯವಿಟ್ಟು ನನ್ನ ಲೈವ್ ಸ್ಟ್ರೀಮ್ಸ್ನ ನೋಡಿ ಗೈಸ್. ಮತ್ತು ಇವತ್ತು ನಾನು BR ರ್ಯಾಂಕ್ಡು ಹೊಸ ಅಪ್ಡೇಟ್ ಬಂದಮೇಲೆ ಆಡ್ತಾ ಇರೋದ್ರಿಂದ ಹೇಗಿದೆ ಅಂತ ಗೊತ್ತಿಲ್ಲ, ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಗುರು. ಹೊಸ ಅಪ್ಡೇಟು ಏನು ಗುರು, ನಾರ್ಮಲ್ ಲಾಬಿನೇ ಇದೆಯಲ್ಲ. ಯಾವ್ದು ಮ್ಯಾಪ್ ಇದು? ನೆಕ್ಸ್ಟ್ ಥರ ಬಂದಿದೆ ಗೈಸ್. ಅದಕ್ಕೇ ಬರ್ಮುಡಾ ಮ್ಯಾಪಲ್ಲಿ ಆಡಬೇಕು, ಚೆನ್ನಾಗಿರುತ್ತೆ. ಅವ್ರನ್ನ ಲಾಬಿ ಏನೋ ನಾರ್ಮಲ್ ಆಗಿದೆ, ಏನು ಚೇಂಜ್ ಆಗಿದೆ ಗೊತ್ತಿಲ್ಲ. ಎಲ್ಲನೂ ಸೇಮೇ ಇದೆ. ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ಬರ್ಮುಡಾ ಮ್ಯಾಪಲ್ಲಿ ಚೇಂಜ್ ಆಗಿದೆ, ಅದೇನೋ ದೊಡ್ಡ ಕ್ರಿಯೇಚರ್ ಥರ ಬಂದಿದೆ. ಆಮೇಲೆ ಲಾಬಿನೂ ಕೂಡ ಚೇಂಜ್ ಆಗಿದೆ ಅಂತ ಅಂದರು ಗೈಸ್, ಗೊತ್ತಿಲ್ಲ. ಓಪನ್ ಮಾಡೋಕ್ಕಾಗತ್ತಾ? ಓಕೆ 50 ಫಸ್ಟ್ ಹೋಗಂತ ಗುರು. ಇನ್ನು 2 ಸೆಕೆಂಡ್, 1 ಸೆಕೆಂಡ್. ಓಕೆ, ಫೈನಲಿ ಬಂದೇ ಬಿಡ್ತು ಗುರು. ನಾವು ಇವತ್ತು ಸೋಲೋ ಆಡಕ್ಕೆ ಹೋಗ್ತೀವಿ, ಫಸ್ಟ್ ಹೇಳ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ಥರದಲ್ಲಿ ಸತಿ ಬಾಕ್ಸಿಂಗ್ ಜಿಮ್ಮಲ್ಲಿ ಇಳ್ಕೊಂಡಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹೇಳಿದ್ನಲ್ಲ, ಬಾಕ್ಸಿಂಗ್ ಜಿಮ್ಮಲ್ಲಿ ಇಳ್ಕೊತೀನಿ ಈ ಸತಿನೂ ಕೂಡ. ಯಾಕಂದರೆ ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ಇದರಲ್ಲಿ. BR ರ್ಯಾಂಕ್ಡಲ್ಲಿ ಬರ್ಮುಡಾ ಮ್ಯಾಪಲ್ಲಿ ಪೀಕ್ ಹತ್ರ ಇಳ್ಕೊಂಡು, ಇದರಲ್ಲಿ ಬಾಕ್ಸಿಂಗ್ ಜಿಮ್ ಹತ್ರ ಇಳ್ಕೊಂಡು. ಹೆಂಗೆ ಗುರು ಇದು ಎನಿಮೀಸು? ಯಪ್ಪ, ಕೆಳಗಡೆ ನೋಡ್ರಿ ಎಷ್ಟು ಜನ ಅವರೇ ಅಂತ. ಎಷ್ಟು ಜನ? ಏನೋ 4-5 ಜನ ಅವರೇ, ಪರವಾಗಿಲ್ಲ. ಆಡೋಣ ಎಲ್ಲ. ಬಾಕ್ಸಿಂಗ್ ಜಿಮ್ ಇದು ಗೆಸ್ಟ್ಲೆ. ನಾವು ಇವಾಗ ಬಾಕ್ಸಿಂಗ್ ಜಿಮ್ಗೆ ಒಂಚೂರು ಆ ಕಡೆ ಇಳ್ಕೊಳ್ಳೋಣ, ಯಾಕಂದರೆ ಬಾಕ್ಸಿಂಗ್ ಜಿಮ್ ಹತ್ರನೇ ಇಳ್ಕೊಂಡ್ರೆ ಬೀಳ್ತವ್ರು, ನಮಗೂ ಗೊತ್ತು. ಸರಿಯಾಗಿ ಬೀಳ್ತಾವೆ ಬಾಕ್ಸಿಂಗ್ ಜಿಮ್ ಕಡೆಗೆ ಇಳ್ಕೊಂಡ್ರೆ. ಅದಕ್ಕೇ ಒಂಚೂರು ಮುಂದಕ್ಕೆ ಇಳ್ಕೊಂಡು, ಸದ್ಯ ಹೊಡಿಲಿಲ್ಲ ಅಂದರೆ ಸಾಕು ಗುರು, ಇನ್ನೇನು ಬೇಡ ನನಗೆ. ಇಳ್ದಿದ ತಕ್ಷಣ ಎತ್ಬಿಟ್ರೆ ಸಾಕು. ಆವಾಗಲಿಂದನೂ 4 ವೀಡಿಯೋ ಮಾಡಿದ್ದೀನಿ ಗುರು, ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು. ಬಟ್ ಮಾಡೋಕ್ಕೆ ಆಗಿಲ್ಲ. 4 ಇದರಲ್ಲೂ ಅಷ್ಟೇ ಇಳಿತೀನಿ, ಇಳ್ದಿದ ತಕ್ಷಣ ಹೊಡೆದ್ಬಿಟ್ರು ಗುರು. ಡಬಲ್ ಬ್ಯಾರಲ್ ಸಿಕ್ಕಿದೆ ಇಳ್ದಿದ ತಕ್ಷಣ, ಸೂಪರು. ಓಕೆ ಗೈಸ್, UMP ಹೇ ಅಣ್ಣವರು ಒಳಗಡೆ ಇದ್ದಾರೆ. ಅಯ್ಯೋ, ಹೆಂಗೆ ಗುರು ಇದು? ಬುಲ್ಲೆಟ್ ಹೊಡೆದ್ರು ಬೀಳಿಲ್ಲ ಹೇಳಿ, ಏನು ಪಾರ್ಟಿ ಮಕ್ಕರ್ ಹೇಳಿ ಇದು? ಬುಲ್ಲೆಟ್ ಹೊಡೆದವ್ರಿಗೆ ಯಾವಾಗ್ಲೂ ಒಂದೊಂದು ಬುಲ್ಲೆಟ್ಗೆ ಬಿದ್ದೋಗೋರು. ಈ ಸತಿ ಬುಲ್ಲೆಟ್ ಹೊಡೆದ್ರು ಬಿದ್ದಿಲ್ಲ, ಪರವಾಗಿಲ್ಲ. ಇಳಿಬೇಕಾದ್ರೆ ಯಾರು ಹೊಡಿಬೇಡಿ ಗುರು, ಅಷ್ಟು ಸಾಕು. ಯಾವುದಿತ್ತು ಒಂದೇನು ಹೆಸರಿದೆ ಗುರು, PLAZE ಪ್ಲೆಸೇರಿಯಾದಲ್ಲಿ ಇವಾಗ ಇಳಿತಾ ಇದ್ದೀವಿ 2ನೇ ಬಾರಿ. ದೊಡ್ಡವ್ರು ಯಾರೋ ಗ್ಲೂ ಎಲ್ಲ ಹಾಕೋರು ಇಲ್ಲಿ. ಯಾರಾದರೂ ಸಿಕ್ಕರೆ ಟೀಮ್ ಅಪ್ ಆದರೂ ಮಾಡ್ಕೊಬೋದು. ಸಿಗರಪ್ಪ, ಏನಾದರೂ ಸಿಗಲಿ ಅಣ್ಣ, ಬರ್ರಿ. ಏನಿಲ್ವಾ? ಅಯ್ಯೋ ಗುರು, ಲೂಟ್ ಇಲ್ವಲ್ಲ ಗುರು, ಹೊಡೆದ್ಬಿಡ್ಬೋದಾಗಿತ್ತು. ಇದ್ರು ಇಬ್ಬರು ಇದ್ರು ಗುರು, ನಿಜವಾಗ್ಲೂ ಹೊಡೆದ್ಬಿಡ್ಬೋದಾಗಿತ್ತು. ಬಂತಲ್ಲಪ್ಪ ಕಾರು, ಯಾರ್ದು ಹೊಸ ಕಾರು ಬಂತು. ಪರವಾಗಿಲ್ಲ, ಆಗಿದೆಯಲ್ಲ, ಓಕೆ ಸಾಕು. ಇದು M61 ತೊಗೊಳ್ಳೋಣ ಗುರು. ಇದು ಒಂಥರ ಶಾರ್ಟ್ ಗನ್ ಅಂತೀನಿ, ಮೆಷಿನ್ ಗನ್ ಥರ ಗುರು, ಮಸ್ತು. ಸ್ನೈಪರ್ ಇದೆ, ಸ್ನೈಪರ್ ಆ್ಯಮೋ ಕೂಡ ಇದೆ. ಬಟ್ ಸ್ನೈಪರ್ ಬೇಡ ನಮಗೆ, ನಾವು ನಮ್ಮ ಗನ್ನಲ್ಲೇ ಆರಾಮಾಗಿ ಆಡಿಸ್ತೀವಿ ಗುರು. ಎನಿಮೀಸ್ ಎಲ್ಲೋದ್ರು? XM8 ಇದೆ. ಗೈಸ್ ಓಕೆ, ವಿಕ್ಟರ್ ಇದೆ. ಇದೆಲ್ಲ ಯಾಗನ್ನು ಬೇಡ ಗುರು, ಯಾವುದು ಯೂಸ್ ಮಾಡ್ದಾರ ಗನ್ನು. ಕಿಲ್ಲು 0 ಕಿಲ್ ಗುರು, ಇನ್ನು ಒಂದೇ ಒಂದು ಕಿಲ್ಲು ಮಾಡಿಲ್ಲ.
ಅದೊಂಥರ ಚಾಲೆಂಜ್ ಥರ ಆಗ್ಬಿಡುತ್ತೆ. ಆಮೇಲೆ 0 ಕಿಲ್ಲಲ್ಲಿ ಬೋಯ ಹೊಡೆದಿದ್ದು ಮೀಸಕ್ಕೆ ಬೋಯ ಹೊಡೆದ್ಬಿಟ್ರೆ ನಾ 34 ಜನ ಬದುಕಿದ್ದಾರೆ. ಓಹೋ ಅಣ್ಣವ್ರು ಆಲ್ರೆಡಿ ಹೊಡಿತವ್ರೆ. ಅಷ್ಟು ಗುರು ಬಿತ್ತು, ಹೆಡ್ ಬಿತ್ತು. ಒಬ್ಬನಿಗೆ ಹೆಡ್ ಬಿತ್ತು. ಥಿಂಕ್ ಇನ್ನೊಬ್ಬ ಇದ್ದಾರೆ ಅಂತ ಅನಿಸುತ್ತೆ, ಇನ್ನೊಬ್ಬ ಎನಿಮಿ ಇದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಹೋಗೋಣ. ಇಲ್ಲೇ ಇದ್ದಾರೆ ಗುರು, ಯಾರು ಪಕ್ಕ ಇದ್ದಾರೆ. ಎನಿಮಿ ಇದ್ದಾರೆ ಬಟ್ ಗೊತ್ತಾಗ್ತಾ ಇಲ್ವಲ್ಲ, ಎಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರ ಇಬ್ಬಿಬ್ರು ಒಟ್ಟೊಟ್ಟಿಗೆ ಸಿಕ್ಬಿಟ್ರೆ ಆಮೇಲೆ ಹೊಡೆಯೋಕ್ಕಾಗಲ್ಲ ಗುರು, ಸಿಂಗಲ್ ಆಗೇ ಬರ್ಬೇಕೆಲ್ರು. ಎಲ್ಲೋ ಬಚ್ಚಿಕೊಂಡು ನಡೆಸ್ತಾ ಇದ್ದಾರೆ ಬ್ರೋ ಎನಿಮಿನ. ನೋ ಗೈಸ್, ಇದು 2ನೇ ಮ್ಯಾಚ್ ನಾನು ಸೋಲ್ತಾ ಇರೋದು ಅವಾಗಲಿಂದ. ಲಾಬಿಗೆ ಹೋಗ್ಬಿಟ್ಟು ಇನ್ನೊಂದು ಸತಿ ಆಡೋಣ ಬನ್ನಿ. ವೀಡಿಯೋ ತುಂಬ ಉದ್ದ ಆಗ್ಬಿಡುತ್ತೆ. ಮೈನಸ್ ಆಯ್ತಾ ಪಾಯಿಂಟ್ಸು? ಇಲ್ಲ ಗುರು, +10 ಆಯಿತು. ಓಕೆ ಪರವಾಗಿಲ್ಲ. ಇದು ಇನ್ನೊಂದು ಸತಿ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತ ಗೊತ್ತಿಲ್ಲ ಗುರು. ಈ ಸತಿ ಹೋದ ಸತಿ ಬರ್ಮುಡಾ ಮ್ಯಾಪಲ್ಲೂ ಸೋತೋದೆ, ಈ ಸತಿ ನೆಕ್ಸ್ಟ್ ಥರ ಮ್ಯಾಪಲ್ಲೂ ಸೋತೋದೆ. ಆ್ಯಕ್ಚುಲಿ ಗುರು ಇದೇ ನಾನು ಹೇಳಿದ್ದು ನೋಡಿ, ಅಪ್ಡೇಟು ಸಾಕಾಗಿದೆ ಅಪ್ಡೇಟ್ ನೋಡಿ. ಆ ಕಡೆ 5 ತಲೆಗಳಿವೆ, ಈ ಕಡೆನೋ ಒಂಥರ ಸಿಟಿನೇ ಕ್ರಿಯೇಟ್ ಮಾಡಿದ್ದಾರೆ ಗುರು, ಸಾಕಾಗಿದೆ. ಅದು ಒಳ್ಳೆ ಇದ್ರ ಥರ ಇತ್ತು, ಒಂದು ಕ್ಯಾಬಿನ್ ಥರ. ಒಳ್ಳೆ ಚೆನ್ನಾಗಿ ಒಂದು ಸಿಟಿನೇ ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗೈಸ್. ಈ ಅಪ್ಡೇಟನ್ನು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗುರು. ಯಾಕೆ ಅಂತ ಗೊತ್ತಿಲ್ಲ ಬಟ್ ಇಷ್ಟ ಆಯಿತು ಅಪ್ಡೇಟು ನೋಡಿ. ಇದು ಸಿಟಿ ಥರ ಇದೆ ಇಲ್ಲಿ. ನಾನು ಹೇಳಿದ್ದು ಪ್ರಾಣಿ ಹೇಗೂ ಹಿಂಗೆ ಇದು ಮಾಡೋಂಗಿದೆ ಇದು. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ ಪ್ರಕಾರ ಇಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ, ಭೀಮಾಶಕ್ತಿ ಸ್ಟಿಪ್ಪರ್ ಹೇಳ್ಕೊಳ್ಳೋಣ. ನಾನು ಇದರಲ್ಲಿ ವೀಡಿಯೋಸ್ ನೋಡಿದ ಪ್ರಕಾರ ಇದೇನು ಲಾಸ್ಟಲ್ಲಿ ಇದು ಮಾಡುತ್ತೆ, ಬೆಂಕಿ ಗಿಂಕೇನೋ ಬಿಡುತ್ತೆ ಅನಿಸುತ್ತೆ, ಬೆಂಕಿ ಬಿಟ್ಟು ಬ್ಲಾಸ್ಟ್ ಮಾಡುತ್ತೆ ಅನಿಸುತ್ತೆ. ಇವರು ಸ್ಟಿಲ್ ಇನ್ ಕ್ಯಾಬಿನ್ 27 people 25 24. ಓಕೆ ಗುರು, ಬಿತ್ತಲ್ಲ ಹೇಳೋದನ್ನೆಲ್ಲ ಬಿತ್ತು ಗುರು. ಲೈಫ್ ಹೇಳ್ದೋಯ್ತಲ್ಲ ಗುರು, ಏನಿದು ಈ ಥರ ಮಾಡಿಬಿಟ್ರೆ ಫ್ರೀ ಫೈರ್ ಗರೀನಾದವರು ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಅಲ್ಲಿಂದ ಇನ್ನೂ ಕಾರ್ನರ್ಗೆ ಹೋಗೋಷ್ಟೊತ್ತಿಗೆ ಲೈಫ್ ಹೇಳ್ದೈತೆ, ಎಲ್ಲ ಇಲ್ಲೇ ಆಗಿರ್ಕೊಂಬಿಟ್ಟವ್ರೆ. ಎನಿಮಿ ಗುರು, ಎನಿಮಿ ಏನು ಎನಿಮೀಸ್ ಹೇಳ್ರಿ. ಎನಿಮಿಗಳನ್ನ ನೋಡಿದ್ರೇ ಭಯ ಆಗುತ್ತೆ. ಫಸ್ಟ್ ಏನಾದ್ರು ತೊಗೊಂಡು ಓಡ್ಬಿಡ್ಬೇಕು ಗುರು ಇಲ್ಲಿಂದ. ಅಪ್ರೂಪಕ್ಕೆ ಏನಾದ್ರು ಸಿಕ್ಬಿಟ್ರೆ ಸಾಕು. ಓಕೆ 47 ಸಿಕ್ತು. ಓಕೆ ಗುರು, ಯಾಕೆ 47 ಸಿಕ್ತು. ನಮ್ಮ 90 ಬುಲೆಟು. ಇನ್ನೊಂದೇನು ಗೊತ್ತಾ ಗೈಸ್, ಯಾರು ಟೀಮ್ ಅಪ್ ಮಾಡಲ್ಲ, ಅದೇ ಬೇಜಾರಾಗೋದು. ಫಸ್ಟು ಟೀಮ್ ಅಪ್ ಮಾಡಿಬಿಡೋರು, ಇವಾಗ ಎಲ್ಲರಿಗೂ ಟೀಮ್ ಅಪ್ ಮಾಡೋಕ್ಕೆ ಕೇಳಿದ್ರೆ ಟೀಮ್ ಅಪ್ಪೇ ಮಾಡಲ್ಲ ಯಾರಿಗೂ. ಅದಕ್ಕೆ ತುಂಬ ಬೇಜಾರಾಗೋದು ಗುರು. ಓಕೆ ಬೈಸಾನ್ ಎನಿಮೇನಾ ಗುರು ಅಲ್ಲಿ? ಅಲ್ಲ, ಬಾಕ್ಸ್ ಲಗೇಜ್ ಬಾಕ್ಸ್ ಥರ ಇದೆ ಅದು. ಬಾರಿ ಬಿತ್ತು ಇವರು. ಅವಾಗಲಿಂದನೂ ಅಷ್ಟೇ, ಎಷ್ಟು ಹೊಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬೀಳ್ತಾನೆ ಇಲ್ಲ ಅಂತೀನಿ ನೋಡ್ರಿ. ಓಕೆ ಗುರು, ಹುಷಾರಾಗಿರಬೇಕು, ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಬುಲೆಟ್ಸ್ನೂ ಅಷ್ಟೇ, ಲೈಫ್ನೂ ಅಷ್ಟೇ. ಯಾಕಂದರೆ ಬರೀ HP ಇದೆ, EP ಇಲ್ಲ ಆಡ್ಸೋಣ ಅಂದರೆ. ಓಕೆ ಏನೋ ಸಿಗ್ತಲ್ಲ ಗುರು, ಏನೋ ನೋಡಲಿಲ್ಲ, ಹೆಸರು ನೋಡಲಿಲ್ಲ. ಮ್ಯಾಕ್ ಸಾರಿ KXM8 ಇದೆ ಗೈಸ್. ಎನಿಮೀಸ್ ಯಾರಾದರೂ ಸಿಗ್ತಾರಾ? ಇಲ್ಲ. ಹಿಂಗೆ ಒಂಚೂರು ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿದ್ರೆ ಇಲ್ಲೇ ರೈಟ್ ಸೈಡಲ್ಲಿ ಇರೋ ಥರ ಇದೆ ಗುರು ಆ ಪ್ರಾಣಿ, ಬಟ್ ತುಂಬ ದೂರ ಹೋಗಬೇಕು. 3D ಒಂಥರ 3D ಆ್ಯನಿಮೇಷನ್ ಥರ ಇದೆ ಅದು.
ಗುರು ಇಲ್ಲೂ AK-47 ಹೆಂಗೆ ಗುರು ಗನ್ನ ಗೇಮಲ್ಲಿ AK-47 ಜಾಸ್ತಿ ಮಾಡಿಬಿಟ್ಟವ್ರೆ. ಎನಿಮಿ ಅಣ್ಣ ಎಲ್ಲಿದ್ದೀರಾ? ದಯವಿಟ್ಟು ಬನ್ನಿ ಹೊಡೆಸ್ಕೊಂಬಿಡಿ. ಓಕೆ ಯಾರು ಇಲ್ಲ ಗುರು. ಎಲ್ಲಿದ್ದಾರೆ ಗುರು? ಹಿಂದೆಯಿಂದ ಬಂದು ಹೊಡೆದ್ಬಿಟ್ರೆ ಸಖತ್ತು ರೋಸ್ಟ್ ಆಗೋಗುತ್ತೆ ಗುರು. ಯಾರು ಕಾಣಿಸ್ತಾ ಇಲ್ವಲ್ಲ, ಬಚ್ಚಿಕೊಂಡು ಹೊಡಿಬಾರ್ದು ಗುರು. ಬಚ್ಚಿಕೊಂಡು ಹೊಡಿಯೋದು ಒಂದೇ ಬೇಜಾರಾಗೋದು. ಡೈರೆಕ್ಟಾಗಿ ಎದುರು ಹೊಡೆದ್ಬಿಟ್ರೆ ನುಗ್ಗೊಡ್ದು ಅಂದ್ಬಿಡ್ಬೋದು. ಅಣ್ಣ ಇಲ್ಲಿ ಬಚ್ಚಿಕೊಂಡಿದ್ಯಾ ಅಣ್ಣ? ಇಲ್ಲಿ ಅಣ್ಣ ಇದ್ರಿಂದೆ. ಓ ಗಾಯ್ಸ್ ಎಲ್ಲೂ ಇಲ್ವಲ್ಲ ಗಾಯ್ಸ್. ನೋ ಅಣ್ಣ ಇಲ್ಲಿಂದ ಓಡೋಗಿದ್ದಾರೆ. ಝೋನ್ ಬೀಳಂಗಿದೆ ಇಲ್ಲಿ. ಭೀಮಾಶಕ್ತಿ ಸ್ಲಿಪ್ ಹತ್ರ ಇಲ್ಲ ಪೀಕ್ ಹತ್ರ. ಹಿಂದೆ ಓಡ್ ಬಂದರು. ಫಾಲೋ ಮಾಡಿದ್ರೆ ಗೊತ್ತಾಗಬೇಕಲ್ಲ ಗೈಸ್. ಗುರು FF ನೈಫಲ್ಲಿ ಹೊಡಿಬೇಕು. ಹೊಡಿದ್ರೆ ಸೂಪರಾಗಿ ಹೊಡಿಬೋದು. ಬಟ್ ಸಿಗಾಕೊಬೇಕಷ್ಟೇ ಗುರು. ಇದು ಸಿಂಗಲ್ ಡಾಟ್ ಇರೋದ್ರಿಂದ AWM ಥರ ಎಲ್ಲ ಸಿಗಾಕೊಂಡ್ರೆ ಒಂದೇ ಒಂದು ಶಾಟಿಗೆ ಹೊಡಿಬೋದು. ಆಲ್ರೆಡಿ ಇಲ್ಲಿ ಯಾರೋ ಕಿಲ್ ಮಾಡಿರಂಗವ್ರೆ. ಅಲ್ಲ ಗುರು ಸೂಪರ್ ಮೆಡಿಕಿಟು ಕಿಲ್ ಅಂದ್ಕೊಂಬಿಟ್ಟೆ. ಗ್ರಾನೇಡ್ ಇದೆ ಬಿಸಾಕನ. ಒಂದು ಮಶ್ರೂಮ್ ತಿನ್ಕೊಳ್ಳೋಣ. ಓಕೆ ಗುರು ಮಶ್ರೂಮ್ ತಿಂದಿದ್ದಾಯಿತು, ಹೊಟ್ಟೆ ತುಂಬ್ತೀವಾಗ. ನೆಕ್ಸ್ಟು ಮನೆ ಕಡೆಗೆ ಪಯಣ. ಮನೆ ಅಂದರೆ ಗುರು ಪೀಕ್ ಅಂತ. ಪೀಕ್ ಕಡೆಗೆ ಹೋಗೋಣ. ಫಸ್ಟ್ ಒಂದು ಇಬ್ಬರು ಯಾರನ್ನಾದ್ರೂ ಕಿಲ್ ತೊಗೊಂಡೋಗ್ಬೇಕು ಗುರು. ಒಬ್ಬರನ್ನ ಕಿಲ್ ಮಾಡಿಬಿಟ್ಟು ಹೋದರೆ ಚೆನ್ನಾಗಿರಲ್ಲ. ಇಬ್ಬರಾದ್ರು ಎನಿಮಿ ಸಿಗ್ರು. ಬರ್ರೋ ಎನಿಮೀಸ್ ಬನ್ನಿ. ಯಾರೂ ಬರಲ್ಲ. ಪಾಟಿಗೆ ನಾವು ಡ್ರೈವ್ ಮಾಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಪೀಕ್ 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 ಹೈ ಗುರು. ನಾನು ಭೀಮಾಶಕ್ತಿ ಸ್ಟ್ರಿಪ್ಪಲ್ಲಿ ಇಳ್ಕೊಂಡಿದ್ದು, ಅಲ್ಲಿಂದ ನಡ್ಕೊಂಡು ಎಲ್ಲೋ ಬಂದುಬಿಟ್ಟಿದ್ದೀನಿ ಗುರು. ಸಾರಿ ಗೈಸ್. ಓಕೆ ಹತ್ತುತ್ತಾ ಇದು. ಓಕೆ ಹತ್ಬಿಡ್ತು ಗುರು. ಅಯ್ಯೋ ಅಪ್ಪ ಹಾರನ್ ಅದೇ ಹೊಡಿತಿದೆ ಗುರು. ನಾನು ಹೊಡೆಯಲೇ ಇಲ್ಲ. ಓಕೆ ನಾವು ಇವಾಗ ಪೀಕಿಗೆ ಹೋದರೆ ಸಾಕು ಸೇಫಾಗಿ. ಮಧ್ಯದಲ್ಲಿ ಕಾರ್ನ ಏನಾದ್ರು ಗಿಡೀಸ್ ಮಾಡಿಬಿಟ್ರೆ ಅದೊಂಚೂರು ಭಯ ಇದೆ. ಯಾರಾದ್ರೂ ಎನಿಮಿ ಸಿಕ್ಕರೆ ನಿಲ್ಲಿಸ್ಬಿಟ್ಟು ಹೊಡಿಯೋಣ. ಟೆನ್ಷನ್ ಇಲ್ಲ, ಕಾಮಾಗಿ ಹೊಡೆಯೋಣ ನಿಲ್ಲಿಸ್ಬಿಟ್ಟು. ಓಕೆ ಗೈಸ್ ಇನ್ನೇನು ಬಂದುಬಿಟ್ವಿ. ಭೀಮಾಶಕ್ತಿ ಸ್ಟ್ರಿಪ್ ಹತ್ರ ಬಂದಿದ್ದೀವಿ. ಏನು ಪೀಕ್ ಹತ್ರ ಹೋಗ್ಬಿಟ್ವಿ. ಬನ್ನಿ ಹೋಗೋಣ. ಓಕೆ ಗುರು. ಓಕೆ ಪೀಕ್ ಫೈನಲಿ ಪೀಕ್ ಹತ್ತಿರ ಬಂದವಿ. ಏನು ಗುರು ಅದು ಹೊಗೆ ಗೀಕೆ ಎಲ್ಲ ಬರ್ತಾಯಿದೆ. ನೋಡೋಣ ಬನ್ನಿ ಹೋಗಿ. ಇಬ್ಬರು ಯುದ್ಧ ಮಾಡುತ್ತಿದ್ದಾರೆ, ಅಂದರೆ ಇಬ್ಬರು ಎನಿಮಿಗಳ ನಡುವೆ ಜಗಳವಾಗುತ್ತಿದೆ ಎಂದರ್ಥ. ಇವಾಗ ಜಗಳ ನಿಲ್ಸಕ್ಕಂತೂ ಆಗಲ್ಲ. ಒಬ್ಬರನ್ನ ಕಿಲ್ ಮಾಡ್ಬೋದು ಅಷ್ಟೇ ಗುರು. ಒಬ್ಬರನ್ನ ಆರಾಮಾಗಿ ಕಿಲ್ ಮಾಡ್ಬೋದು. ಓಕೆ ಅಣ್ಣವ್ರು ಹೊಡಿತವ್ರೆ. ನಮಗೂ ಹೊಡಿತವ್ರಲ್ಲ ಗುರು ದೊಡ್ಡವರು. ಓಕೆ ಅಣ್ಣವ್ರು ಆ ಕಡೆಯಿಂದ ಬಂದರೆ ನಾವು ಈ ಕಡೆಯಿಂದ ಹೋಗೋಣ. ಎಲ್ಲಿಂದ ಹೊಡಿತು? ಗುರು ವಾಡುತ್ತಾ ಇದ್ರು. ಅದಕ್ಕೆ ನಾನು ಮೇಲಿಂದ ಕೆಳಗೆ ಬಂದೆ. ನೋಡಿದ್ರೆ ಹಿಂಗೆಲ್ಲ ಮಾಡಿಬಿಟ್ರು ಗುರು. ಹೋಗಲಿ ಗುರು ಪರವಾಗಿಲ್ಲ. ಆವಾಗಲಿಂದ ಎಷ್ಟೊಂದು ವೀಡಿಯೋ ಟ್ರೈ ಮಾಡಿದ್ದಾಯಿತು, ಹೊಡೆಯೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ. ಮತ್ತು ಪಕ್ಕದ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದ ವೀಡಿಯೋದಲ್ಲಿ ಪಕ್ಕದ ವೀಡಿಯೋ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ BR ರ್ಯಾಂಕ್ ಡೇನೆ ಬೂಯ ಹೊಡೆದು ತೋರಿಸ್ತೀನಿ. ಸೊ ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್. ಮತ್ತು ಇನ್ನೊಂದು ಗುರು ಕಮೆಂಟ್ ಮೂಲಕ ನಿಮಗೆ ಗೇಮ್ ಪ್ಲೇ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ಗೇಮ್ ಪ್ಲೇ ಆಡಬೇಕು ಅನ್ನೋದನ್ನು ಕೂಡ ತಿಳಿಸಿ. ನಿಮಗೆ ಯಾವ
ಗೇಮ್ ಕೂಡ ಇರ್ಬೋದು ಆಡ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.